ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾರದಲ್ಲಿ ಒಂದು ಬಾರಿ ನನ್ನ ಗಂಡ ಅವನ ಆಫೀಸ್ನ ಬಾಸ್ನ ಕರ್ಕೊಂಡು ಬರ್ತಾಯಿದ್ದ. ಅವ್ರಿಗೆ ಚೆನ್ನಾಗಿ ಅಡುಗೆ ಮಾಡಿ ಹಾಕ್ತಾಯಿದ್ದೆ. ಇಂದು ನನ್ನ ಗಂಡ ಚೆನ್ನಾಗಿ ತಿಂದು ಕುಡಿದು ಮಲಗಿದ್ದಾನೆ. ಅವನಿಗೆ ಪ್ರಜ್ಞೆ ಇಲ್ಲ. ಆದರೆ ಅವರ ಬಾಸ್ ಅವನಿಗಿರೋ ಅಲ್ಪ ಸ್ವಲ್ಪ ಪ್ರಜ್ಞೆಯಲ್ಲಿ ನನ್ನನ್ನು ಗಟ್ಟಿಯಾಗಿ ತಕ್ಕೊಂಡು, ನೀನು ಅಂದರೆ ತುಂಬ ಇಷ್ಟ, ಇಷ್ಟೊಂದು ಸುಂದರವಾಗಿದೆಯಾ, ಇವನ ಜೊತೆ ನಲುಗಿ ಹೋಗ್ತಾ ಇದೆಯಾ, ಬಾ ಅಂತ ನನ್ನನ್ನು ಹೇಳ್ದ. ನನಗೂ ಕೂಡ ಅವನು ಅಂದರೆ ತುಂಬ ಆಸೆ ಇತ್ತು. ಪ್ರತಿ ಸಲ ಅಂದುಕೊಳ್ತಾ ಇದ್ದೆ, ನಾನು ನನ್ನ ಗಂಡನಿಗಿಂತ ಹೆಚ್ಚಾಗಿ ಇವನ ಜೊತೆ ಮದುವೆ ಆಗಿದ್ದಿದ್ರೆ ಹೇಗಿರ್ತಾ ಇತ್ತು ಅಂತ ಆಸೆ ಆಗ್ತಾ ಇತ್ತು. ಅವನು ನನ್ನ ಶೀಲವನ್ನು ದೋಚ್ದ. ಆದರೆ ಎಚ್ಚರವಾದಾಗ ಇದನ್ನೆಲ್ಲ ನನ್ನ ಗಂಡ ನೋಡಿ ಮಾಡಿದ ಕೆಲಸವನ್ನು ನಾನು ಬೆಚ್ಚಿ ಬಿದ್ದೆ. ಏನಾಯಿತು ತಿಳ್ಕೋಬೇಕು ಅಂದರೆ ಕಥೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ನನ್ನ ಹೆಸರು ಮಾಲತಿ. ತುಂಬ ಮುದ್ದಾಗಿ ಸಾಕಿದ್ದಾರೆ. ನನಗಿಬ್ಬರು ಅಣ್ಣಂದರು ಇದ್ದಾರೆ. ಅವರು ಡಿಗ್ರಿ ಮಾಡ್ತಾಯಿದ್ದಾರೆ. ನಾನು SSLC ಓದ್ತಾ ಇದ್ದೀನಿ. ನೋಡೋದಕ್ಕೆ ಸುಂದರವಾಗಿದ್ದೀನಿ. ಅದಕ್ಕಾಗಿ ಅಪ್ಪ ಪ್ರತಿ ಬಾರಿ ನನ್ನ ಜೊತೆ ಸ್ಕೂಲಿಗೆ ಬರ್ತಾರೆ ಬಿಡೋದಕ್ಕೆ, ಪುನಃ ಸಂಜೆ ಕರ್ಕೊಂಡು ಹೋಗೋದಕ್ಕೆ ಬರ್ತಾರೆ. ನನ್ನ ಬದುಕು ತುಂಬ ಸುಂದರವಾಗಿ ನಡೀತಾ ಇದೆ. ನಾನು ತುಂಬ ಅದೃಷ್ಟವಂತೆ. ನನ್ನ ಬದುಕು ಸುಂದರವಾಗಿದೆ. ನಾನು ಪ್ರತಿ ಬಾರಿಯೂ ಈ ಅಪ್ಪ ಅಮ್ಮನ ಹೊಟ್ಟೆನಲ್ಲಿ ಹುಟ್ಟಬೇಕು, ಅಣ್ಣಂದರು ಇದೇ ರೀತಿ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ದೇವರಿಗೂ ಮತ್ತು ನೆಂಟರುಗಳಿಗೂ ನಮ್ಮ ಮೇಲೆ ಪ್ರೀತಿ ಕಡಿಮೆ ಆಯಿತು ಅಂತ ಅನಿಸುತ್ತೆ. ಸಡನ್ನಾಗಿ ನಮ್ಮ ಮನೆಯಲ್ಲಿ ಒಂದು ಬಿರುಗಾಳಿ ಎಬ್ಬಿತ್ತು. ಅದೇನು ಅಂದರೆ ಅಪ್ಪನಿಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗೋಯಿತು. ಅದಕ್ಕಾಗಿ ಕೆಲಸಕ್ಕೆ ಅವರು ದೂರದ ಊರಿಗೆ ಹೋದರು. ಅಮ್ಮ ಕೂಡ ಅವ್ರ ಜೊತೆ ಹೋದಳು. ನಾನು SSLC ಮುಗಿಸಿರೋದು ಇನ್ನೂ 6 ತಿಂಗಳು ಸಮಯಾವಕಾಶ ಇತ್ತು. ಅದಕ್ಕಾಗಿ ನನ್ನನ್ನು ಇಲ್ಲೇ ಬಿಟ್ಟು ಹೋದರು. ಆದರೆ ಇಲ್ಲಿ ಹೇಗಿರ್ತೀನಿ ಅನ್ನೋದು ದೊಡ್ಡ ಸಮಸ್ಯೆ. ಅಣ್ಣಂದ್ರಿಗೂ ಅಡುಗೆ ಮನೆಯಲ್ಲಿ ಏನೂ ಮಾಡೋದಕ್ಕೆ ಬರೋದಿಲ್ಲ, ನನಗೂ ಕೂಡ ಬರೋದಿಲ್ಲ. ಚಿಕ್ಕಪ್ಪ ಚಿಕ್ಕಮ್ಮ ನೋಡ್ಕೊಳ್ತಾ ಇದ್ದಿದ್ದು ಅಷ್ಟರಲ್ಲಿ ಅಷ್ಟೇ. ನಾನು ಫೋನಲ್ಲಿ ಅಡುಗೆ ವೀಡಿಯೋಗಳನ್ನು ನೋಡಿ ಅಲ್ಪ ಸ್ವಲ್ಪ ಅಡುಗೆ ಮಾಡೋದಕ್ಕೆ ಆರಂಭಿಸಿದೆ. SSLCಯಲ್ಲಿ ಸರಿಯಾಗಿ ಓದಲು ಆಗ್ತಾ ಇರಲಿಲ್ಲ. ತುಂಬ ಕಷ್ಟವಾಗ್ತಿತ್ತು. ಆದರೆ ಹೊಟ್ಟೆಗೆ ಊಟ ಬೇಕು. ಎಷ್ಟು ದಿನ ಹೋಟೆಲ್ ಊಟ ತಿನ್ನೋದು ಸಾಧ್ಯನೇ ಇಲ್ಲ. ನನಗೆ ಗ್ಯಾಸ್ಟ್ರಿಕ್, ಹೋಟೆಲ್ ಊಟ ಆಗೋದಿಲ್ಲ. ಅಮ್ಮ ಇಲ್ಲೇ ಇರೋಣ ಅಂದರೆ ಸಾಧ್ಯ ಇಲ್ಲ. ಅಪ್ಪನನ್ನು ನೋಡ್ಕೋಬೇಕು, ಒಬ್ಬರು ಇರಲೇಬೇಕು. ಅಪ್ಪನ ಜೊತೆ ಅಮ್ಮ ಇರ್ತಾಳೆ. ಸದಾ ಅಪ್ಪನಿಗೆ ಒಂದು ಲೋಟ ನೀರು ತಗೊಂಡು ಕುಡಿಯೋದು ಕೂಡ ಕಷ್ಟ. ಅದಕ್ಕಾಗಿ ಅಮ್ಮ ಅವ್ರ ಜೊತೆ ಇರ್ತಾರೆ. ಮಕ್ಕಳಾದರೆ ಚಿಕ್ಕವರು ಕಲಿತ್ಕೊಳ್ತಾರೆ. ಅಕಸ್ಮಾತ್ ಗಂಡನಿಗೇನಾದರೂ ಆದರೆ ಅನ್ನೋ ಭಯ. ನನ್ನ ಆಸೆ ಕೂಡ ಅದೇ ಆಗಿತ್ತು. ನನಗಪ್ಪ ಅಂದರೆ ತುಂಬ ಇಷ್ಟ. ಅವ್ರ ಅಮ್ಮನ್ನ ತುಂಬ ಚೆನ್ನಾಗಿ ನೋಡಿಕೊಳ್ಳಿ ಅನ್ನೋದಾಗಿತ್ತು. ಬದುಕು ತುಂಬ ಸುಂದರವಾಗಿ ಇತ್ತು ಅಂತ ಅಂದ್ಕೊಳ್ಬೇಕಾದಾಗಲೇ ಸಮಸ್ಯೆಗಳು. ನನ್ನ ಗೆಳತಿಯರು ಚೆನ್ನಾಗಿ ಓದೋ ಕಡೆ ಗಮನ ಹರಿಸಿದ್ರೆ ನಾನು ಅಡುಗೆ ಮಾಡೋದು, ಮನೆನ ಕ್ಲೀನ್ ಮಾಡೋದು, ಇದ್ರ ಕಡೆ ಗಮನ ಹರಿಸ್ಬೇಕು. ಅಳು ಬರ್ತಾಯಿತ್ತು. ಒಮ್ಮೊಮ್ಮೆ ಅಣ್ಣಂದರು ಕೂಡ ಅವರ ನಿಜವಾದ ಬಣ್ಣ ತೋರಿಸ್ತಿದ್ದಾರೆ. ಅಪ್ಪ ಅಮ್ಮ ಇದ್ದಿದ್ರೆ ಈ ರೀತಿ ನೋಡ್ಕೊಳ್ತಾಯಿದ್ರು, ಆ ರೀತಿ ನೋಡ್ಕೊಳ್ತಾಯಿದ್ರು. ತಂಗಿಯಾಗಿ ನೀನು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಅವರು ಅಪ್ಪನ ರೀತಿ ಒಂದು ಚಿಕ್ಕ ಚಿಕ್ಕ ಕೆಲಸ ಕೂಡ ಮಾಡೋದಿಲ್ಲ. ನನಗೆ ದಿಕ್ಕೆ ತೋಚದ ಹಾಗೆ ಆಗಿದೆ. ಅಮ್ಮನಿಗೆ ಹೇಳಿದೆ, ಅಮ್ಮ ನಿನ್ನ ಜೊತೆ ಬಂದ್ಬಿಡ್ತೀನಿ ಅಂತ. ಆದರೆ ಅವಳು ಅಣ್ಣಂದ್ರನ್ನ ನೋಡಿಕೊಂಡು ನೀನು ಅಲ್ಲೇ ಇರಬೇಕು, ನೀನಿಲ್ಲದೆ ಇನ್ಯಾರಿರ್ತಾರೆ, ಅವರನ್ನು ನೋಡ್ಕೊಳ್ತಾರೆ ಅನ್ನೋ ಮಾತನ್ನು ಹಾಡ್ತಾರೆ. ನನಗೆ ತುಂಬ ಕಷ್ಟ ಆಗ್ತಿದೆ. ಇಂದು 2ನೇ ಅಣ್ಣ ನನಗೆ ಹೊಡೆದೇ ಬಿಟ್ಟ. ಅವನು ಹೊಡೆದಿದ್ದಕ್ಕೆ ಹಣೆಯಿಂದ ರಕ್ತ ಬರ್ತಿತ್ತು. ಕೋಪದಿಂದ ಅವನ ಕೈಯಲ್ಲಿದ್ದ ಫೋನನ್ನು ಎಸ್ದ. ಅದು ನನ್ನ ಹಣೆಗೆ ಮೇಲೆ ಬಿತ್ತಿದ್ದು. ಅಮ್ಮ ಹೋದ್ಮೇಲೆ ಅವನಿಗೆ ತುಂಬ ಕೋಪ. ಇಲ್ಲಿರೋದಕ್ಕೆ ನನಗೆ ಸಾಧ್ಯನೇ ಆಗ್ತಿಲ್ಲ. ಈ ಸಮಯದಲ್ಲಿ ನನ್ನ ಗೆಳತಿಯ ಅಮ್ಮ ಶಾಂತಿ ಆಂಟಿ ತುಂಬ ಸಹಾಯ ಮಾಡ್ತಿದ್ರು. ಅಲ್ಲಲ್ಲಿ ಸಾರುಗಳನ್ನು
ಗೊಜ್ಜುಗಳನ್ನು ಕೊಟ್ಟು ಹೋಗ್ತಿದ್ರು. ಅನ್ನ, ಮುದ್ದೆ, ಚಪಾತಿ, ನೀರು ಮಾಡ್ಕೊ ಮಗು ಅಂತ ಇವ್ರು ಸಿಕ್ಕಿದ ಮೇಲೆ ನಂಗೆ ಓದೋದಕ್ಕೆ ಸ್ವಲ್ಪ ಸಹಾಯ ಆಯಿತು. ಆದರೆ ಮೊದಲು ಎಲ್ಲ ಚೆನ್ನಾಗಿರತ್ತೆ, ನಂತರ ಬೇಸರ ಆಗುತ್ತೆ. ಅವರು ಕೂಡ ತರಕಾರಿ ಏನೆಲ್ಲ ತರಬೇಕು, ಮಸಾಲೆ ಹಾಕಬೇಕು, ಅದಕ್ಕೆಲ್ಲ ದುಡ್ಡು ಬೇಕು ಅಂತ. ಆದರೆ ನನ್ನಮ್ಮ ದುಡ್ಡು ಕೊಡೋದಕ್ಕೆ ಒಪ್ಪಿದ್ರು ಕೂಡ ಅಪ್ಪ ಕಂಜೂಸ್, ಒಪ್ಪಲೇ ಇಲ್ಲ. ಅವ್ರ ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ ನಾವು ಅಡುಗೆ ಮಾಡಿ ಕಳಿಸ್ಕೊಡ್ತಾ ಇದ್ವಿ. ಅವರು ಊರಿಗೆ ಹೋದಾಗ ಈಗ ಅವರು ಕೊಡಲಿ ಅಂತ ಅಪ್ಪ. ನೀವು ಒಂದಿನ 2 ದಿನ ಕೊಡ್ತಾಯಿದ್ರಿ, ಆದರೆ ಅವರು ತಿಂಗಳಗಟ್ಟಲೆ ಕೊಡಬೇಕು. ನಮಗೆ ಮರ್ಯಾದೆ ಇರೋದಿಲ್ಲ ಅಂದರೂ ಕೂಡ ಅವರು ದುಡ್ಡು ಕಳಿಸ್ಲೇ ಇಲ್ಲ. ಆದರೆ ನಾನು ನನ್ನ ಪಾಕೆಟ್ ಮನಿಯಲ್ಲಿ ಸ್ವಲ್ಪ ಆಂಟಿಗೆ ಕೊಟ್ಟೆ. ಆಂಟಿ ಮುಜುಗರದಿಂದನೇ ತಗೊಂಡ್ರು. ಒಂದೇ ಒಂದು ಬಾರಿ ಕೂಡ ಬೇಡ ಅಂತ ಹೇಳಿದರು ಅಷ್ಟೇ. ಆದರೆ ಅವ್ರಿಗೂ ಕೂಡ ದುಡ್ಡಿನ ಅವಶ್ಯಕತೆ ಇದೆ. ಅವರು ಸಾರು ಗೊಜ್ಜು ಕೊಡೋದ್ರಿಂದ ಎಕ್ಸಾಮ್ಗೆ ಓದ್ಕೊಳ್ಳೋದಕ್ಕೆ ಸಹಾಯ ಆಗ್ತಿದೆ. ಇನ್ನೂ ಸ್ವಲ್ಪ ದಿನ ಎಕ್ಸಾಮ್ ಆದಮೇಲೆ ಅಮ್ಮನ ಮನೆಗೆ ಅಮ್ಮನ ಜೊತೆ ಹೊರಟೋಗ್ಬೇಕು ಅಂತ ಯೋಚಿಸ್ತಿದ್ದೆ. ನಾನು ಸ್ವಲ್ಪ ಎಲ್ಲ ಕೆಲಸ ಈಗಲೇ ಮಾಡ್ತಿರೋದು ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡಿದ್ದೆ. ಪ್ರತಿಯೊಬ್ಬರು ಕೂಡ ತುಂಬ ಖುಷಿ ಪಡ್ತಿದ್ರು. ಇನ್ನೂ ಕೆಲವರು ಹೊಟ್ಟೆ ಉರ್ಕೋತಿದ್ರು. ಎಕ್ಸಾಮ್ ಕೂಡ ಹಾಗೆ ಆಯಿತು. ಚೆನ್ನಾಗಿ ಬರ್ತಿದ್ದೀನಿ, ಒಳ್ಳೆ ಅಂಕನೂ ಬರುತ್ತೆ. ಯಾಕಂದರೆ ತುಂಬ ಸೀರಿಯಸ್ ಆಗಿ ಓದಿದ್ದೆ. ಕಂಫರ್ಟ್ ಝೋನಿಂದ ಹೊರಗಡೆ ಬಂದೆ. ಅಮ್ಮ ಇಲ್ಲದೆ ಇದ್ದಿದ್ದರಿಂದ ಈ ಬಾರಿ ಅಮ್ಮ ಬಂದಾಗ ಕೇಳಿದೆ. ಆದರೆ ಅಮ್ಮ ಅಣ್ಣಂದ್ರನ್ನ ನೋಡಿಕೊಂಡು ಇಲ್ಲೇ ಇದ್ಬಿಡು ಅಂತ ಹೇಳಿಬಿಟ್ಲು. ನನಗೆ ತುಂಬ ದುಃಖ ಆಯಿತು. ಇದುವರೆಗೂ ನಾನು ತುಂಬ ಖುಷಿಯಲ್ಲಿದ್ದೆ. ಸ್ವಲ್ಪ ದಿನ ಕಷ್ಟ, ಆನಂತರ ಸರಿ ಹೋಗುತ್ತೆ ಅಂತ. ಆದರೆ ಈಗ ಸಮಯ ಇನ್ನೂ ಜಾಸ್ತಿ ತಗೊಳ್ತಾ ಇದೆ. ನಾನು ನನ್ನ ಪೇರೆಂಟ್ಸ್ ಬಳಿ ಹೋಗೋದಕ್ಕೆ ಅಣ್ಣಂದಿರ ಸಹವಾಸ ಬೇಡ ಅಂತ ಅನ್ನಿಸ್ತಿತ್ತು. ಆದರೆ ಅಪ್ಪ ಅಮ್ಮ ಇಬ್ಬರು ಕೇವಲ ಅವರ ಸ್ವಾರ್ಥಕ್ಕೆ ನನ್ನನ್ನು ಬಳಸ್ಕೊಳ್ತಾ ಇದ್ದಾರೆ. ಅಡುಗೆ ಮಾಡೋದಕ್ಕೆ, ಅವ್ರ ಬಟ್ಟೆ ಒಗೆಯೋದಕ್ಕೆ, ಮನೇನ ಕ್ಲೀನಾಗಿ ಇಟ್ಕೋಬೇಕು. ಅವ್ರು ಚಾಕ್ರಿ ಮಾಡಿದ್ರೆ ಸಾಕು. ನನಗವ್ರು ಚಾಕ್ರಿ ಮಾಡಿ ಮಾಡಿ ಸಾಕಾಗೋಗಿದೆ. ಈ ಕಷ್ಟದಿಂದ ನನ್ನನ್ನು ಪಾರು ಮಾಡಿದ್ದು ರವಿ ನನಗಿಂತ 2 ವರ್ಷ ದೊಡ್ಡವನು. ನಾನು ಓದೋ ಕಾಲೇಜಲ್ಲಿ ಓದೋದು. 10th ಒಳ್ಳೆ ಅಂಕ ಬಂತು. ಅದರ ಫಲವಾಗಿ ಕಾಲೇಜಿಗೆ ಸೇರಿಕೊಂಡೆ. ಅಲ್ಲಿ ರವಿಯ ಪರಿಚಯನೂ ಆಯಿತು. ರವಿ ಡಿಗ್ರಿ ಮಾಡ್ತಿದ್ದಾನೆ. ಆದರೆ ನನಗೆ ಅವನ ಕಡೆ ಆಕರ್ಷಣೆ. ಅವನಿಗೆ ಪ್ರತಿದಿನ ಕಾಲೇಜಲ್ಲಿ ಕೂತ್ಕೊಂಡು ನಾನು ಮಾತಾಡಲೇಬೇಕು. ಕಡಿಮೆ ಅಂದರೆ ಅರ್ಧ ಗಂಟೆ. ಇನ್ನೂ ಚೆನ್ನಾಗಿ ಮಾತಾಡಬೇಕು ಅಂದರೆ 1 ಗಂಟೆ 1-2 ಗಂಟೆ ಆಗುತ್ತೆ. ನಮ್ಮಿಬ್ಬರ ಆಸೆಗಳು ಆಕಾಂಕ್ಷೆಗಳು ಒಂದು ಕಡೆ. ಅಮ್ಮ ಅವಳ ಮನೆಗೆ ಕರ್ಕೊಂಡು ಹೋಗಲಿಲ್ಲ. ನನ್ನನ್ನು ನಾನಿಲ್ಲಿ ಆಂಟಿಯ ಸಹಾಯದಿಂದ ಕಾಲೇಜಿಗೆ ಸೇರಿಕೊಂಡು ಮೊದಲು ಭಯ ಆಗ್ತಿತ್ತು. ನಂತರ ಎಲ್ಲರೂ ಒಳ್ಳೆಯವರೇ, ಕಾಲೇಜವರು ನಂಗೆ ತುಂಬ ಸಪೋರ್ಟ್ ಮಾಡಿದ್ರು. ಅಂದರೆ ನನ್ನ ಗೆಳತಿ ಕರೀಶ್ಮಾ ಮತ್ತು ಚೈತನ್ಯರ ಅಮ್ಮಂದರು, ಅವರು ಕೂಡ ನನಗೆ ಈಗ ಬೆಸ್ಟ್ ಫ್ರೆಂಡ್ಸ್. ಅವರು ಕೂಡ ಸಾರುಗಳನ್ನು ಟಿಫನ್ಗಳನ್ನು ನನಗೆ ತಂದುಕೊಡ್ತಿದ್ದಾರೆ. ದೇವರು ಒಂದು ಕಡೆ ಕಟ್ ಮಾಡಿದ್ರು ಇನ್ನೊಂದು ಕಡೆ ಕೊಡ್ತಾನೆ ಅನ್ನೋದಕ್ಕೆ ನಾನೇ ದೊಡ್ಡ ಉದಾಹರಣೆ. ನಾನೇ ಉದಾಹರಣೆಯಿಂದ ಬದುಕ್ತಾ ಇದ್ದೀನಿ. ರವಿ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ. ಮೊದಲು ಸ್ನೇಹ ಇತ್ತು, ಈಗ ಪ್ರೇಮ ಆಗಿದೆ. ದಿನದಿಂದ ದಿನಕ್ಕೆ ನಮ್ಮ ಪ್ರೇಮ ಹೆಚ್ಚಾಗ್ತಾನೆ ಹೋಗ್ತಿದೆ ಅಂತ ಅನ್ನಿಸ್ದಾಗ ಅವನ ಮನೆಗೆ ಹೊರಟೋಗ್ತಾನೆ. ಅವನು ಬೈತಾನೆ, ನೀನು ಬರಬೇಡ, ಬಂದರೆ ಜನ ಏನು ಅನ್ಕೋತಾರೆ, ನೀನು ಆಕಾಶದಲ್ಲಿರೋ ನಕ್ಷತ್ರ, ನಾನೊಬ್ಬ ಬಡವ ಅಂತ ಹೇಳ್ತಿದ್ದ. ಆದರೆ ಅವನ ಮಾತಿಗೆ ಸೊಪ್ಪಾಗ್ತೆ ನಾನು ಅವನನ್ನು ದಿನದಿಂದ ದಿನಕ್ಕೆ ಜಾಸ್ತಿ ಪ್ರೀತಿಸೋದಕ್ಕೆ ಆರಂಭಿಸ್ದೆ. ಮನೆಯಲ್ಲಿ ಮೊದಲು ಈ ವಿಷಯ ಅಪ್ಪ ಅಮ್ಮನಿಗೆ ತಿಳಿತು. ನಂತರ ಅವರು ಅಣ್ಣಂದ್ರಿಗೆ ಚೆನ್ನಾಗಿ ಬೈದರು. ಇರೋ ಒಬ್ಬಳು ತಂಗಿನೋ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋದಕ್ಕೆ ನಿಮ್ಮ ಕೈಯಲ್ಲಿ ಆಗಲಿಲ್ಲ. ವಿಷಯ ಗೊತ್ತಾದ ಮೇಲೆ ಇನ್ನೇನು ಅಂತ ಎಲ್ಲನೂ ನಾನು ಹೇಳಿದೆ. ನಾನು ಅವನನ್ನು ಪ್ರೀತಿಸ್ತಾ ಇರೋದು ನಿಜ. ರವಿನೇ ಮದುವೆ ಆಗೋದು ನಿಮ್ಮ ಇಷ್ಟ ಇದ್ದರು ಇಲ್ಲದೆ ಇದ್ದರು ಅಂತ ಹೇಳಿದೆ. ಅಮ್ಮ ನನ್ನ ಕೆನ್ನೆಗೆ
2 ಬೀಸ್ ಹೊಡೆದ್ಲು. ನನ್ನ ಮಗಳು ಒಳ್ಳೆಯವಳು ಅಂತ ಅಂದ್ಕೊಂಡಿದ್ದೆ, ಇಷ್ಟೊಂದು ಕೆಟ್ಟವಳು ಅಂತ ಅಂದ್ಕೊಂಡೇ ಇರಲಿಲ್ಲ. ನೀನು ಕೂಡ ಕೆಟ್ಟು ಹೋಗಿದ್ರೆ ಅಥವಾ ಸತ್ತು ಹೋಗಿದ್ರೆ ಆಗ್ತಿತ್ತು. ನಿಂಗಿಂತ ಎಲ್ಲದರಲ್ಲೂ ಕೆಳತರದಲ್ಲಿರೋ ಹುಡುಗನ್ನ ಪ್ರೀತಿ ಮಾಡಿದ್ರೆ ಅವನು ಕೂಡ ನಿನ್ನನ್ನು ಪ್ರೀತಿ ಮಾಡ್ತಾನೆ. ಅದರಲ್ಲಿ ದೊಡ್ಡ ವಿಷಯ ಏನಿದೆ ಅಂತ ಅಮ್ಮ ಎಷ್ಟು ತಿಳುವಳಿಕೆ ಹೇಳಿದ್ರು ನನಗೆ ಅರ್ಥ ಆಗದೆ ರವಿಯನ್ನು ಓಡಿ ಹೋಗಿ ಮದುವೆ ಆದೆ. ರವಿ ಕೂಡ ರೆಡಿಯಾಗಿದ್ದ. ಅವನು ಎಷ್ಟು ಒಳ್ಳೆಯವನು ಅಂದರೆ ಅವನು ಎಷ್ಟು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದ ಅಂದರೆ ನಾನು ಹೇಳಿದ ಮಾತನ್ನು ಕೇಳ್ತಾನೆ ಅಂತ ಅಂದ್ಕೊಂಡಿದ್ದೆ. ಆದರೆ ಮದುವೆ ಆದ 2 ದಿನಕ್ಕೆ ನನಗೆ ತಿಳಿದ ವಾಸ್ತವ ಸತ್ಯ, ರವಿ ಕಡು ಬಡವ. ಅವ್ರ ಅಪ್ಪ ಅಮ್ಮ ಹಳ್ಳಿಯಲ್ಲಿ ದಿನಕೂಲಿ ಮಾಡ್ತಾರೆ. ಅವನಿಗೆ ದುಡ್ಡು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅವನ ಗೆಳತಿಯರಿಗೆ ಪ್ರಾಜೆಕ್ಟ್ ವರ್ಕ್ ಮಾಡಿಕೊಡ್ತಾನೆ. ಅವ್ರು ಕೊಡೋ ಅಲ್ಪ ಸ್ವಲ್ಪ ದುಡ್ಡಲ್ಲಿ ಬದುಕನ್ನು ಸಾಗಿಸೋದು. ಇದು ಕಷ್ಟದ ಜೀವನ. ಅದಕ್ಕೆ ಇವನು ನನ್ನನ್ನು ಪ್ರೀತಿ ಮಾಡಿದ್ದು. ನನ್ನ ಅಪ್ಪ ಅಮ್ಮ ಶ್ರೀಮಂತರು, ದುಡ್ಡು ಕೊಡ್ತಾರೆ ಅಂತ, ಬದುಕನ್ನು ಸಾಗಿಸೋದಕ್ಕೆ, ಬದುಕು ಸುಂದರವಾಗಿರುತ್ತೆ ಅಂತ. ಈಗ ಅಪ್ಪ ಅಮ್ಮನಿಗೆ ವಿಷಯನ ವಿವರಿಸಿ ಹೇಳಿದೆ. ಆಗವರು ನೀನು ಬಂದುಬಿಡು, ಅವನು ಬೇಡ ಅಂತ ಹೇಳಿದ್ರು. ಇವನು ನೀನು ಬಿಟ್ಟು ಹೋದರೆ ನಾನು ಬದುಕೋದಿಲ್ಲ ಅಂತ ಹೇಳ್ತಿದ್ದಾನೆ. ಯಾವುದನ್ನು ಕೂಡ ಅರ್ಥ ಮಾಡಿಕೊಳ್ಳದ ಪರಿಸ್ಥಿತಿನಲ್ಲಿದ್ದೀನಿ. ದಿನಗಳು ಕಳೆದಂತೆ ನಾನು ಈ ಬದುಕಿಗೆ ಅಡ್ಜಸ್ಟ್ ಆಗೋದನ್ನು ಕಲ್ತ್ಕೊಂಡೆ. ಈಗ ನನಗೆ ಅಷ್ಟೊಂದು ಕಷ್ಟ ಆಗೋದಿಲ್ಲ. ರವಿ ಒಂದು ಚೆನ್ನಾಗಿರೋ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ. ನಾನು ಓದೋದನ್ನು ಬಿಟ್ಟು ಪಾರ್ಟ್ ಟೈಮ್ ಕೆಲಸ ಮಾಡಿ ರವಿನ ಓದಿಸ್ತಿದ್ದೆ. ರವಿಗೆ ಕೆಲಸ ಸಿಕ್ತು. ನನಗೆ ಕೆಲಸ ಸಿಕ್ಕಿದಷ್ಟು ಖುಷಿ ಆಯಿತು ನನಗೆ. ಆದರೆ ಈ ಕೆಲಸ ಸಿಕ್ಕಿದ ಮೇಲೆ, ದುಡ್ಡು ಬಂದ ಮೇಲೆ ರವಿ ಬದಲಾದ. ತನ್ನ ಹೆಂಡತಿನ, ತನ್ನ ಬದುಕಿನ ಸರ್ವಸ್ವವನ್ನು ಅವನು ಕಾಲಿಂದ ಒದೆಯೋದಕ್ಕೆ ಆರಂಭಿಸ್ದ. ನನಗವನ ಜೊತೆ ಸಾಕಾಗ್ಬಿಟ್ಟಿತ್ತು. ಈ ಟೈಮಲ್ಲಿ ರಾಕೇಶನ ಪರಿಚಯ ಆಯಿತು. ರಾಕೇಶ್ ಅವನ ಬಾಸ್. ಅವನು ನನ್ನ ಕಡೆ ತುಂಬ ಇಂಟ್ರೆಸ್ಟ್ ತೋರಿಸ್ತಿದ್ದಾನೆ ಅಂತ ಈ ಬಡವನಿಂದ ನಾನು ದೂರ ಹೋಗಬೇಕಾಗಿತ್ತು. ಅದಕ್ಕಾಗಿ ಪ್ರತಿ ವಾರ ರಾಕೇಶ್ಗೆ ಊಟಕ್ಕೆ ಬರುವಂತೆ ಮಾಡಿದೆ. ಇಂದು ರಾಕೇಶ್ ಊಟಕ್ಕೆ ಬಂದಾಗ ರವಿಗೆ ಸ್ವಲ್ಪ ಜಾಸ್ತಿ ಕುಡಿಸುವಂತೆ ಹೇಳಿದೆ. ಅವನು ಚೆನ್ನಾಗಿ ಕುಡಿದು ಮಲಗ್ದ. ಈಗ ರಾಕೇಶ ಆಸೆಯ ಕಣ್ಣುಗಳು ನನ್ನ ಕಡೆ ನೋಡೋದಕ್ಕೆ ಆರಂಭಿಸಿದ್ವು. ನಾನು ಹೇಳಿದೆ, ನಾನು ಮದುವೆ ಆಗಿರೋ ಹುಡುಗಿ, ನಿನ್ನ ಜೊತೆ ಸಂಬಂಧ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಆಗ ರಾಕೇಶ್, ರವಿಗೆ ಡೈವರ್ಸ್ ಕೊಟ್ಬಿಡು, ನಾನು ನಿನ್ನನ್ನು ಮದುವೆ ಆಗ್ತೀನಿ, ನಿನ್ನನ್ನು ರಾಣಿ ಥರ ನೋಡ್ಕೋತೀನಿ ಅಂತ ನನ್ನನ್ನು ಗಟ್ಟಿಯಾಗಿ ತಕ್ಕೊಂಡು ನನ್ನ ತುಟಿಗಳಿಗೆ ಮುತ್ತುಗಳನ್ನು ಕೊಡೋದಕ್ಕೆ ಆರಂಭಿಸ್ದ. ಮೊದಲು ಮುಜುಗರ ಆದರೂ ರಾಕೇಶನ ಮೇಲಿನ ಪ್ರೀತಿ, ಅವನು ಹಾಕಿದ್ದ ಬಟ್ಟೆ, ಅವನು ಹಾಕಿದ ಪರ್ಫ್ಯೂಮ್, ರವಿಯ ವಾಸನೆಯ ಮೈಗಿಂತ ರಾಜೇಶನ ಸುಗಂಧಭರಿತ ಮೈ ತುಂಬ ಚಂದ ಅಂತ ಮನಸ್ಸಿಗೆ ಅನಿಸೋದಕ್ಕೆ ಆರಂಭ ಆಯಿತು. ನಾನು ಅವನ ಜೊತೆ ಬೆರೆತು ಹೋದೆ. ಅವನ ಸುಗಂಧಭರಿತವಾದ ದೇಹ, ಅವನು ನನ್ನ ದೇಹದ ಜೊತೆ ರಾತ್ರಿ ಪೂರ್ತಿ ಆಟ ಆಡ್ದ. ಅಷ್ಟೇ ಅಲ್ಲ, ನನ್ನ ಕತ್ತಿನ ಸುತ್ತ ಮುತ್ತಿನ ಮಾಲೆಗಳನ್ನು ನೀಡ್ದ. ರವಿ ವರ್ಷ ನೀಡೋ ಸುಖ ರಾಕೇಶ್ ಒಂದು ರಾತ್ರಿನಲ್ಲಿ ನೀಡಿದ್ದಾನೆ. ಒಂದು ರೀತಿ ರಸಮಯ ಭರಿತವಾಗಿದೆ. ನಾನು ಅವನ ಪ್ರೀತಿಗೆ ಸೋತು ಹೋದೆ. ಅವನಿಗಿಂತ ಜಾಸ್ತಿ ನಾನು ಅವನ ಜೊತೆ ಮಲಗೋದಕ್ಕೆ ಇಷ್ಟಪಟ್ಟೆ ಅಂತ ಅನಿಸ್ತಿದೆ. ಅವನು ನಿಜವಾಗ್ಲೂ ರಾಣಿ ಥರನೇ ನನ್ನನ್ನು ಮುದ್ದಿಸ್ದ. ರವಿ ಆದರೆ ಕೆಲಸ ಆಗಬೇಕು ಅಷ್ಟೆ ಅಂತ ಹೇಳಿ ಮಾಡಿ ಹೋಗ್ತಿದ್ದ. ಇದೆಲ್ಲವನ್ನು ನೆನೆಸ್ಕೊಂಡು ಒಂದು ರೀತಿ ಖುಷಿಯಾಯಿತು. ನನಗೆ ರವಿಗಿಂತ ಮೊದಲು ರಾಕೇಶ ಸಿಕ್ಕಿದ್ದಿದ್ರೆ ಅವನನ್ನೇ ಪ್ರೀತಿಸಿ ಮದುವೆ ಆಗ್ತಿದ್ದೆ. ಚಿಕ್ಕ ವಯಸ್ಸು, ಅಪ್ಪ ಅಮ್ಮ ಇರಲಿಲ್ಲ, ಅಣ್ಣಂದ್ರಿಬ್ಬರು ಕೂಡ ಸ್ವಲ್ಪ ಪ್ರೀತಿ ಕೊಟ್ಟಿದ್ರೂ ಸಾಕಾಗ್ತಿತ್ತು. ಆದರೆ ರವಿ ಕೊಟ್ಟ ಅಲ್ಪ ಸ್ವಲ್ಪ ಪ್ರೀತಿ ಎಲ್ಲ ಪ್ರೀತಿಯನ್ನು ಮೀರಿಸ್ತಾ ಇತ್ತು ಅಂತ ನಾನು ಆಸೆಪಟ್ಟೆ. ಇದು ನನ್ನ ತಪ್ಪು ನಿರ್ಧಾರ. ನಾನು ಬದುಕೋದಕ್ಕೆ ಬಿಡ್ತಿಲ್ಲ. ನಾನು ಎಮೋಷ್ನಲ್ ಆದೆ. ಆಗ ರಾಜೇಶಿಗೆ ಅರ್ಥ ಆಯಿತು. ತಪ್ಕೊಂಡು, ಯಾಕೆ ಅಳ್ತಾ ಇದೆಯಾ, ನಾನಿರಬೇಕಾದ್ರೆ ಅಂತ ಕೇಳ್ದ. ನೀನು ಮೊದಲೇ ಯಾಕೆ ಸಿಕ್ಕಲಿಲ್ಲ, ಇವನ ಜೊತೆ ಮದುವೆ ಆದಮೇಲೆ ನೀನು ಯಾಕೆ ಸಿಕ್ತೆ ಅಂತ ಹೇಳಿದಾಗ ಎಲ್ಲದಕ್ಕೂ ಸಮಯ ಬರಬೇಕು ಅಂತ ಹೇಳ್ದ.
ನಾನು ಎಲ್ಲೂ ಹೋಗೋದಿಲ್ಲ. ಹೋದರೆ ನಿನ್ನನ್ನು ಕರ್ಕೊಂಡೇ ಹೋಗ್ತೀನಿ. ರವಿಗೆ ಹೇಳಿ ಕರ್ಕೊಂಡು ಹೋಗ್ತೀನಿ. ಕೇವಲ ನಿನ್ನನ್ನು ಇಷ್ಟಪಡ್ತಾ ಇಲ್ಲ. ನೀನು ನನ್ನ ಸರ್ವಸ್ವ, ನನ್ನ ಪ್ರಾಣ, ನನ್ನ ಪುಷ್ಪಜ್ಜಿಯ ಮುದ್ದಿನ ಮೊಮ್ಮಗ. ಅಂದರೆ ನಿನಗೆ ವರಸೆಯಲ್ಲಿ ಮಾಮ. ತುಂಬ ವರ್ಷಗಳ ಹಿಂದೆ ಮಾತುಕತೆ ಆಗಿತ್ತು. ಆದರೆ ನೀನು ಯಾರಿಗೂ ಹೇಳ್ದೆ ಕೇಳದೆ ಮದುವೆ ಆದೆ. ನಿಧಾನ ಆದರೂ ಪರವಾಗಿಲ್ಲ. ನನಗೆ ನೀನು ಬೇಕು ಅಂತ ನಾನು ಆಸೆ ಪಡ್ತಾಯಿದ್ದೀನಿ. ನೀನು ಅವನ ಜೊತೆ ಬದುಕಿದ್ದು, ಸಂಸಾರ ಮಾಡಿದ್ದು, ಅದು ಇದು ಯಾವುದು ನನಗೆ ಹಿಂಸೆ ನೀಡೋದಿಲ್ಲ. ಕೇವಲ ನೀನು ನನ್ನ ಜೊತೆ ಇರಬೇಕು ಅಷ್ಟೆ. ಅವನ ಮಾತಿಗೆ ನಾನು ಮೋಹಕ್ಕಳಾದೆ. ನಾನು ತಪ್ಪೇ ಮಾಡಿದ್ರು ಆ ತಪ್ಪನ್ನು ಕ್ಷಮಿಸಿ ನಿನ್ನನ್ನು ನನ್ನವಳನ್ನಾಗಿ ಮಾಡ್ಕೊಳ್ತೀನಿ ಅಂತ ಕೇಳೋ ಪುಣ್ಯಾತ್ಮ ಇವನು, ನನ್ನವನು. ರವಿ ಕೇವಲ ನನ್ನನ್ನು ದುಡ್ಡಿಗಾಗಿ ನನ್ನನ್ನು ಮದುವೆ ಆದ. ಅವನಿಗೆ ಕೆಲಸ ಸಿಕ್ಕಿದ ಮೇಲೆ ನನ್ನನ್ನು ಕಡೆಗಣಿಸ್ದ. ಅಪ್ಪ ಅಮ್ಮನ ಮನೆಗೆ ಹೊರಟೋಗು ಅಂತ ಈಗ ಆಟ ಆಡಿಸ್ತಿದ್ದಾನೆ. ಆದರೆ ಇವನು ರಾತ್ರಿ ಪೂರ್ತಿ ಮಾಲಿನ್ಯವನ್ನು ನಾನು ನನ್ನ ದೇಹದಲ್ಲಿ ತುಪ್ಕೊಂಡಿದ್ರು ನೀನೇ ಬೇಕು ಅಂತ ಹೇಳ್ತಾನೆ. ನೀನು ಡೈರೆಕ್ಟಾಗಿ ಬಂದು ಕೇಳ್ಬೋದಾಗಿತ್ತು ಅಂದಾಗ ನೀನಾಗ ನಿನ್ನ ಮನಸ್ಸಿನ ಭಾವನೆನ ಬಿಚ್ಚಿಡ್ತಾ ಇರಲಿಲ್ಲ. ನಾನು ಚೆನ್ನಾಗಿದ್ದೀನಿ ಹೋಗು ಅಂತ ಹೇಳಿ ಕಳಿಸ್ತಿದ್ದೆ. ಅದಕ್ಕಾಗಿ ಪ್ರತಿ ವಾರ ನಿನ್ನನ್ನು ಅಬ್ಸರ್ವ್ ಮಾಡೋದಕ್ಕೆ ಬರ್ತಿದ್ದೆ. ಮೊದಲು ನೀವಿಬ್ಬರು ಚೆನ್ನಾಗಿದ್ದೀರಾ, ನೀನು ಚೆನ್ನಾಗಿರೋದು ಮಾತ್ರ ನನಗೆ ಬೇಕಾಗಿದ್ದಿದ್ದು. ಚೆನ್ನಾಗಿರಲಿ ಅಂತ ಅಂದ್ಕೊಂಡೆ. ದಿನಗಳು ಕಳೆದಂತೆ ರವಿ ನಿನ್ನ ಬಗ್ಗೆ ತಪ್ಪು ಮಾತುಗಳನ್ನು ಆಡ್ತಿದ್ದ. ತುಂಬ ಕಷ್ಟ ಕೊಡ್ತಾಳೆ, ಅಪ್ಪನ ಮನೆಗೆ ನನ್ನ ಸಂಬಳ ಸಾಗಿಸ್ತಾಳೆ, ದುಂದು ವೆಚ್ಚ ಮಾಡ್ತಾಳೆ, ಮನೆಯಲ್ಲಿ ಕೂತ್ಕೊಂಡು ತಿಂತಾಳೆ, ಈ ರೀತಿ ಮಾತುಗಳನ್ನು ಆಡ್ತಿದ್ದ. ಆಗ ನಿಜವಾಗ್ಲೂ ನಂಗೆ ತುಂಬ ದುಃಖ ಆಗ್ತಿತ್ತು. ಈ ಸೆರೆಯಿಂದ ನಿನ್ನನ್ನು ಬಿಡಿಸಲು ನಾನು ಬರಲೇಬೇಕಿತ್ತು ಅಂತ ಅವನ ಅಪ್ಪುಗೆಯನ್ನು ಬಿಗಿಗೊಳಿಸಿದ್ದ. ನಂತರ ಇಬ್ಬರ ತುಟಿಗಳು ಪದೇ ಪದೇ ಜೇನನ್ನು ಹೀರ್ತಾ ಇದ್ವು. ರವಿ ನನ್ನ ಗಂಡನಾದರೂ ಮದುವೆಯಾದ ಕೆಲವು ದಿನಗಳು ಮಾತ್ರ ನಾವು ಜೊತೆಯಲ್ಲಿದ್ದಿದ್ದು. ನಂತರ ಸಂಸಾರ, ದುಡ್ಡು, ಈ ರೀತಿ ಯೋಚನೆಗಳಲ್ಲಿ ಇದ್ವಿ. ಒಮ್ಮೊಮ್ಮೆ ಅನಿಸುತ್ತೆ ಅವನ ಜೊತೆ ನಾನು ಮಾಡಿದ್ದು ಸಂಸಾರನೇ ಅಲ್ಲ, ಜೀವನದ ಪಾಠ ಕಲಿತೆ. ನೀನು ಮದುವೆ ಆದರೆ ಅಪ್ಪ ಅಮ್ಮ ಒಪ್ಕೊಳ್ತಾರಾ ಅಂದೆ. ಅದಕ್ಕೆ ಎಲ್ಲರೂ ಒಪ್ಪಿಸ್ತೀನಿ, ನೀನು ಮಾತ್ರ ಒಪ್ಕೋ ಸಾಕು. ನೀನು ಒಪ್ಪಿದೆಯಾ, ಪ್ರಪಂಚದ ಎಲ್ಲ ಸುಖನೂ ನನಗೆ ಸಿಕ್ಕಿದೆ ಅಂತ ಪದೇ ಪದೇ ಅವನ ಕೆನ್ನೆಗೆ, ತುಟಿಗೆ, ಕತ್ತಿಗೆ ಮುದ್ದು ಕೊಡ್ತಿದ್ದಾನೆ. ಚಿಕ್ಕ ಮಕ್ಕಳ ಥರ ಅವನ ಮುಗ್ಧತೆಗೆ ನಾನು ಮಾರು ಹೋದೆ. ಈಗ ನಿಜವಾಗ್ಲೂ ಅನ್ನಿಸ್ತಿದೆ ನಾನು ನಿಜವಾಗ್ಲೂ ಭಾಗ್ಯವಂತಳು ಅಂತ. ಇಷ್ಟಾದರೂ ರಾಕೇಶ್ ನನ್ನ ಒಪ್ಕೊಂಡಿದ್ದಾನೆ. ಅವನ ಎದೆ ಮೇಲೆ ನನ್ನ ತಲೆನ ಇಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡಿದೆ. ಬೆಳಗ್ಗೆ ಎಚ್ಚರ ಆದಾಗ ರವಿ ನನ್ನನ್ನು ಎದುರುಗಡೆ ಬಂದು ನಿಂತಿದ್ದ. ನಾವಿಬ್ಬರು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಪ್ಪಿಕೊಂಡು ಮಲಗಿದ್ವಿ. ಅವನ ಕೋಪದ ಕಣ್ಣುಗಳಿಂದ ನೋಡ್ತಿರ್ಲಿಲ್ಲ, ಬದಲಿಗೇನೋ ಒಂದು ಲೆಕ್ಕಾಚಾರ ಇತ್ತು ಅವನ ಕಣ್ಣಲ್ಲಿ. ರಾಕೇಶ್ ಕೂಡ ಎಚ್ಚರ ಆದ. ರಾಕೇಶ್ ಕಿರಿಸ್ದ. ನಾವಿಬ್ಬರು ಮಲಗಿರಬೇಕಾದಾಗ ನೀನು ಏನು ಬಂದಿರೋದು ಅಂತ. ನಾನು ಭಯಗೊಂಡೆ. ನನ್ನ ಹೆಂಡತಿ ಜೊತೆ ನೀವು ಮಲಗಿದಿರ ವಾಸ್, ಅದಕ್ಕಾಗಿ. ಅಂದರೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳ್ದ. 50,000 ದುಡ್ಡು ಬೇಕು ಅಂತ ಕೇಳ್ದ. ನಾನು ರಾಕೇಶ್ಗೆ ಕೊಡಬೇಡ ಅಂತ ಸನ್ನೆ ಮಾಡಿದೆ. ಆದರೆ ರಾಕೇಶ್ ಅವನಿಗೆ ಬ್ಲಾಂಕ್ ಚೆಕ್ನ ಕೊಟ್ಟ. ಎಷ್ಟು ಬೇಕಾದರೂ ಇದ್ರಲ್ಲಿ ಬರ್ಕೊ ಅಂತ ಹೇಳ್ದ. ನನಗೆ ಶಾಕ್ ಆಯಿತು. ನಂತರ ನನ್ನ ಗಂಡ ಚೆಕ್ಕನ್ನು ತೊಗೊಂಡು ಹೋದ. ನಾನು ಮತ್ತು ರಾಕೇಶ್ ಇಬ್ಬರು ಒಟ್ಟಿಗೆ ಸ್ನಾನ ಮಾಡಿ ರೆಡಿಯಾಗಿ ಅಪ್ಪ ಅಮ್ಮನ ಮನೆಗೆ ಹೋದ್ವಿ. ಅಮ್ಮ ಮೊದಲು ಜಗಳ ಮಾಡಿದ್ಲು, ಅಳ್ತಿದ್ಲು. ನಂತರ ನನ್ನನ್ನು ರಾಕೇಶ್ ಮದುವೆ ಆಗ್ತಾನೆ ಅನ್ನೋ ವಿಷಯ ತಿಳಿದ ಮೇಲೆ ಗಟ್ಟಿಯಾಗಿ ತಪ್ಕೊಂಡು ಸಮಾಧಾನ ಮಾಡಿದ್ಲು. ಬೇಗ ಡೈವರ್ಸ್ ತೊಗೊಂಡ್ವಿ. ಡೈವರ್ಸ್ ಆದ ಮರುದಿನವೇ ನಮ್ಮಿಬ್ಬರ ಅವರ ಮದುವೆ ಕೇವಲ ಮನೆಯವರನ್ನು ಮತ್ತು ಕೆಲಸದ ಸಿಬ್ಬಂದಿಯವರನ್ನು ಮಾತ್ರ ರಾಕೇಶ್ ಕರೆದಿದ್ದು. ತುಂಬ ಚೆನ್ನಾಗಿ ಮದುವೆ ಆಯಿತು. ನಿಧಾನವಾಗಿ ಆದರೂ ನನ್ನ ಮದುವೆ ದಾರಿಗೆ ಬರ್ತಾ ಇದೆ. ಅದನ್ನು ನೆನಪಿಸ್ಕೊಂಡು ಒಂದು ರೀತಿ ಸಂತೃಪ್ತಿಯ ಉಸಿರನ್ನು ಬಿಟ್ಟೆ. ರಾಕೇಶ್ ನನ್ನ ಗಂಡ ಈಗ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ದಾನೆ. ನನ್ನ ಅಪ್ಪ ಅಮ್ಮ ಅಣ್ಣಂದಿರು ಸಂಬಂಧಿಕರೆಲ್ಲರೂ ನನ್ನನ್ನು ಈಗ ತುಂಬ ಪ್ರೀತಿಸುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು
ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.